ಓಕೆ, ಆತ್ಮೀಯ ವಿದ್ಯಾರ್ಥಿಗಳೇ ನಮಸ್ಕಾರ. ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ರಿಪೋರ್ಟಿಂಗ್ ಸ್ಟ್ಯಾಂಡರ್ಡ್ಸ್ನ ಯೂನಿಟ್ 2ರ ಸೆಷನ್ 12ಕ್ಕೆ ನಮಗೆಲ್ಲರಿಗೂ ಆಧಾರದ ಸ್ವಾಗತ. ನಾನು ಶ್ರೀನಿವಾಸ ಮೂರ್ತಿ KN, ಸಹಾಯ ಪ್ರಾಧ್ಯಾಪಕ, ವಾಣಿಜ್ಯ ಶಾಸ್ತ್ರ ವಿಭಾಗ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಕೋಲಾರ. ಆತ್ಮೀಯ ವಿದ್ಯಾರ್ಥಿಗಳೇ, ಈ ಒಂದು ಸೆಷನ್ ಅಲ್ಲಿ ನಾನು ನಿಮ್ಮ ಜೊತೆ Indian Accounting Standard 37, that is Provisions, Contingent Liabilities and Contingent Assets ಅನ್ನೋದ್ರ ಬಗ್ಗೆ ನಾನು ಮಾತಾಡ್ತೇನೆ ಇವತ್ತು. ಈ ವಿದ್ಯಾರ್ಥಿಗಳೇ, ಇದುವರೆಗೂ ನಿಮಗೆ ಈ ಒಂದು ಯೂನಿಟ್ ಅಲ್ಲಿ ಸುಮಾರು 3 ವಿಡಿಯೋಗಳನ್ನ 3 ಡಿಫರೆಂಟ್ ಸೆಷನ್ಸ್ ಅನ್ನ ಮಾಡಿ ಆಲ್ರೆಡಿ ಕೊಟ್ಟಿದ್ದೇನೆ. ಇದು 4ನೇ ಸೆಷನ್. ಸೊ which is purely speaks about what do you mean by provisions, what are contingent liabilities and what are contingent assets, how you are going to make an accounting treatment for these 3 aspects ಅನ್ನೋದನ್ನ IndAS 37 ನಮಗೆ ಪ್ರಿಸ್ಕ್ರೈಬ್ ಮಾಡೋದು. Okay, Indian Accounting Standard 37 prescribes the accounting treatment of provisions, contingent liabilities and contingent assets. Before that, everyone must know the meaning of these 3. ಹಿಂಗಂದ್ರೆ ಏನು ಅಂತಕ್ಕಂಥದ್ದನ್ನ ಫಸ್ಟ್ ನಾವೆಲ್ಲ ಅರ್ಥ ಮಾಡ್ಕೋಬೇಕು. ಅದಕ್ಕೂ ಮುಂಚೆ ನಾವು ಏನಪ್ಪ ಆಬ್ಜೆಕ್ಟಿವ್ ಈ ಒಂದು ಸೆಷನ್ ನ ಇದನ್ನ ನಿಮ್ಗೆ ಕಲಿಸೋದ್ರಿಂದ ನಿಮಗೆ ಆಗ್ತಕ್ಕಂಥ ವಾಟ್ ಇಸ್ ದ ಆಬ್ಜೆಕ್ಟಿವ್ ಆಫ್ ದಿಸ್ ಪರ್ಟಿಕ್ಯುಲರ್ ಸೆಷನ್ ಅನ್ನೋದನ್ನ ನೋಡೋಣ. ದ ಆಬ್ಜೆಕ್ಟಿವ್ ಆಫ್ ದಿಸ್ ಸ್ಟ್ಯಾಂಡರ್ಡ್ ಇಸ್ ಟು ಎನ್ಶೂರ್ ದಟ್ appropriate recognition criteria and measurement basis are applied to provisions, contingent liabilities and contingent assets, and that sufficient information is disclosed in the notes to enable users to understand their nature, timing and amount. So ಯಾವ ರೀತಿ ರೆಕಗ್ನೈಸ್ ಮಾಡಬೇಕು, ಎಷ್ಟನ್ನ ಮೆಜರ್ಮೆಂಟ್ ಯಾವ ಬೇಸಿಸ್ ಇಟ್ಕೊಂಡು ಮಾಡಬೇಕು, ಅದಾದ್ಮೇಲೆ ಏನು ಇನ್ಫಾರ್ಮೇಶನ್ ಅನ್ನ ನೀವು ಡಿಸ್ಕ್ಲೋಸ್ ಮಾಡಬೇಕು ಅನ್ನೋದನ್ನ ನಾವು ಈ ಒಂದು ಯೂನಿಟ್ ಅಲ್ಲಿ ಈ ಒಂದು ಸೆಷನ್ ಅಲ್ಲಿ ನೋಡ್ತಾ ಹೋಗೋಣ ನಮ್ಮ ಪ್ರೀತಿ ವಿದ್ಯಾರ್ಥಿಗಳೇ. ಸೊ ಇದಾದ್ಮೇಲೆ ಈ ಒಂದು ಸೆಷನ್ ಮುಗಿದ್ಮೇಲೆ ನೀವೆಲ್ಲ ಏನೇನು ಕಲಿತೀರಪ್ಪ ಅಂದ್ರೆ ಮೀನಿಂಗ್, ರೆಕಗ್ನಿಷನ್, ಅಕೌಂಟಿಂಗ್ ಟ್ರೀಟ್ಮೆಂಟ್, ಡಿಸ್ಕ್ಲೋಜರ್ ರಿಕ್ವೈರ್ಮೆಂಟ್ಸ್ ಅಂಡರ್ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 37 ಬಗ್ಗೆ ನೀವು ಪೂರ್ತಿ ಕಲಿತಾ ಹೋಗ್ತೀರಾ. ನೀವು ವಿದ್ಯಾರ್ಥಿಗಳು, ಫಸ್ಟ್ ವಿಲ್ ಟೇಕ್ ಅಪ್ ದ ಪ್ರಾವಿಷನ್ಸ್. ಓಕೆ, ವಾಟ್ ಯು ಮೀನ್ ಬೈ ಪ್ರಾವಿಷನ್ಸ್? ನಮ್ಗೆಲ್ಲ ಗೊತ್ತಿರಂಗೆ ಪ್ರಾವಿಷನ್ಸ್ ಅಂದ ತಕ್ಷಣ ನಮ್ಗೆ ಜ್ಞಾಪಕ ಬರ್ತಕ್ಕಂಥದ್ದು ಏನು? ಪ್ರಾವಿಷನ್ ಸ್ಟೋರ್. ಹೌದಾ? ನಮ್ಗೆಲ್ಲ ಜ್ಞಾಪಕ ಬರ್ತಕ್ಕಂಥದ್ದು ಪ್ರಾವಿಷನ್ ಸ್ಟೋರ್. ಪ್ರಾವಿಷನ್ ಸ್ಟೋರ್ ಹೋಗ್ಬಿಟ್ಟು ಪ್ರಾವಿಷನ್ಸ್ ಅಂದ ತಕ್ಷಣ ಆ ಪ್ರಾವಿಷನ್ ಕೊಡಿ, ಈ ಪ್ರಾವಿಷನ್ ಕೊಡಿ ಅಂತ ಕೇಳೋದಿಲ್ಲ. ಇನ್ ಅಕೌಂಟಿಂಗ್, ಇನ್ ಇಂಡಿಯನ್ ಫೈನಾನ್ಷಿಯಲ್ ರಿಪೋರ್ಟಿಂಗ್ ಸ್ಟ್ಯಾಂಡರ್ಡ್ಸ್, ವಾಟ್ ಯು ಮೀನ್ ಬೈ ಪ್ರಾವಿಷನ್ಸ್? ಇಫ್ ಯು ಗೋ ಟು ಕಂಪನಿ, ವಾಟ್ ಯು ಮೀನ್ ಬೈ ಪ್ರಾವಿಷನ್ಸ್? ಓಕೆ, ಸೊ ಸಿ, ಪ್ರಾವಿಷನ್ಸ್ ಆರ್ ಲಯಬಿಲಿಟೀಸ್ ಆಫ್ ಅನ್ಸರ್ಟನ್ ಟೈಮಿಂಗ್ಸ್ ಆರ್ ಅಮೌಂಟ್. Okay, actually provisions means which is a liability of uncertain timing amount. ನಮಗೆ ಗೊತ್ತಿಲ್ಲ ಯಾವಾಗ ಎಷ್ಟು ದುಡ್ಡು ಕೊಡಬೇಕು, ಯಾವಾಗ ಒಂದು ಲಯಬಿಲಿಟಿ ಬಂದೇ ಬರುತ್ತೆ. ಓಕೆ, we need to pay but we don't know when to pay and how much to pay. That is called provision. Very simple. Okay, we don't know when to pay, how much to pay. That is a provision. Okay, to become a provision, first it should be a liability. Okay, ಕೊಡ್ಲೇಬೇಕು, that is liability. Liability ಅಂದ್ರೆ we need to pay. ಹೌದಾ? So which can be measured only by using a substantial degree of estimation. So we can estimate it but not the actual amount, but not exactly how much amount we need to pay. We can't estimate. Okay, but we can estimate up to certain extent, not to perfect extent. ಅಂದ್ರೆ ನಾವು ಒಂದು 10,000 ಕೊಡಬೇಕಾಗಬಹುದು ಅನ್ಬೋದು. ಎಕ್ಸಾಕ್ಟ್ 10,000 ಫ್ಯೂಚರ್ ಅಲ್ಲಿ ಕೊಡಬೇಕು ಅಂದ್ರೆ ಅದು ಬೇರೆ ಆಗ್ಬಿಡುತ್ತೆ, ಲಯಬಿಲಿಟಿ ಆಗ್ಬಿಡುತ್ತೆ. ಪ್ರಾವಿಷನ್ ಅಂದ್ರೆ 10,000 ಕೊಡ್ಬೇಕಾಗ್ಬೋದು, ಒಂದು 15 ದಿವಸ 20 ದಿವಸ ಬಿಟ್ಕೊಂಡು ಕೊಡ್ಬೇಕಾಗ್ಬೋದು. ಓಕೆ, ದಟ್ ಈಸ್ ಪ್ರಾವಿಷನ್. ಗಾಟ್ ಇಟ್? ದಟ್ ಮೀನ್ಸ್ ವಿಚ್ ಈಸ್ ಅನ್ ಅನ್ಸರ್ಟೈನ್ ಲಯಬಿಲಿಟಿ ಅಂತ ಸಿಂಪಲ್ ಆಗಿ. ಓಕೆ, ವಿ ಡೋಂಟ್ ನೋ ಎಕ್ಸಾಕ್ಟ್ಲಿ ವಾಟ್ ಇಸ್ ದ ಅಮೌಂಟ್, ಆಲ್ಸೋ ವಾಟ್ ಇಸ್ ದ ಟೈಮಿಂಗ್ಸ್ ಆಫ್ ಪೇಮೆಂಟ್. ನೆಕ್ಸ್ಟ್, ಪ್ರಾವಿಷನ್ಸ್ ಅನ್ನ ಯಾವ ರೀತಿ ರೆಕಗ್ನೈಸ್ ಮಾಡಬೇಕು? ಇಫ್ ದ ಫಾಲೋಯಿಂಗ್ ಕಂಡೀಷನ್ಸ್ ಆರ್ ಮೆಟ್, ದ ಪ್ರಾವಿಷನ್ ಶುಡ್ ಬಿ ರೆಕಗ್ನೈಸ್. ಪ್ರಾವಿಷನ್ಸ್ ಅನ್ನ ಕೆಳಕಂಡ ಕಂಡೀಷನ್ಸ್ ನ ಮೀಟ್ ಆದ್ರೆ ನೀವು ಅವುಗಳನ್ನ ಅಕೌಂಟಿಂಗ್ ಅಂತಂದ್ರೆ ನಮ್ಮ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಲ್ಲಿ ಯು ಕ್ಯಾನ್ ರೆಕಗ್ನೈಸ್ ದೆಮ್. ಒಂದು, ಎಂಟಿಟಿ ಹ್ಯಾಸ್ ಪ್ರೆಸೆಂಟ್ ಆಬ್ಲಿಗೇಷನ್ ಆಸ್ ಅ ರಿಸಲ್ಟ್ ಆಫ್ ಪಾಸ್ಟ್ ಇವೆಂಟ್. ಯಾವುದೋ ಒಂದು ಪಾಸ್ಟ್ ಇವೆಂಟ್ ಮೇಲೆ ಪ್ರೆಸೆಂಟ್ ಆಬ್ಲಿಗೇಷನ್ ಬರುತ್ತೆ ಅಂದ್ರೆ ದಟ್ ಮೀನ್ಸ್ ದ ಆಬ್ಲಿಗೇಷನ್ ಶುಡ್ ಬಿ ಬೇಸ್ಡ್ ಅಪಾನ್ ದ ಪಾಸ್ಟ್ ಇವೆಂಟ್. ಫಾರ್ ಎಕ್ಸಾಂಪಲ್, ಯಾರೋ ಒಬ್ರು ಕೇಸ್ ಹಾಕಿರ್ತಾರೆ ಕಂಪನಿ ಮೇಲೆ. ಓಕೆನಪ್ಪ, ನಿಮ್ಮ ಕಂಪನಿ ಪ್ರಾಡಕ್ಟ್
ಏನಾಗ್ಬಿಟ್ಟಿರುತ್ತೆ, ಡೂಪ್ಲಿಕೇಟ್ ಆಗ್ಬಿಟ್ಟಿರುತ್ತೆ, ಅಥವಾ ಏನೋ ಒಂದು ಸ್ವಲ್ಪ ಫಾಲ್ಟ್ ಇರುತ್ತೆ. ಓಕೆ, ನೀವು ಯಾವುದೋ ಬೈಕ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಅಂತ ಇಟ್ಕೊಳ್ಳಿ, ಬ್ರೇಕ್ಸ್ ಸರಿಯಾಗಿ ಕೊಟ್ಟಿಲ್ಲ, ಅವಾಗ ಬ್ರೇಕ್ ಫೇಲ್ಯೂರ್ ಆಗ್ತಾ ಇದಾವೆ ಬೈಕ್, ಯಾರೊಬ್ಬ ನಿಮ್ಮ ಮೇಲೆ ಕೇಸ್ ಹಾಕಿದ್ದಾರೆ. ಓಕೆ, ಫ್ಯೂಚರ್ ಎಲ್ಲ ಒಂದಷ್ಟು ಕಾಂಪನ್ಸೇಷನ್ ಕೊಡಬೇಕಾಗುತ್ತೆ ನಿಮ್ಮ ಕಂಪನಿಯಿಂದ. ಫ್ಯೂಚರ್ ಎಲ್ಲ ಒಂದು ಏನು ಕೊಡಬೇಕಾಗುತ್ತೆ, ಕಾಂಪನ್ಸೇಷನ್. ಯಾಕೆ ಕಾಂಪನ್ಸೇಷನ್ ಕೊಡ್ತಾ ಇದ್ದೀರಾ? ಬಿಕಾಸ್ ಆಫ್ ಯುವರ್ ಪಾಸ್ಟ್ ಇವೆಂಟ್. ಪಾಸ್ಟ್ ಇವೆಂಟ್ ಏನ್ ಮಾಡಿದ್ರೆ ನೀವು ಸರಿಯಾಗಿ ಮ್ಯಾನುಫ್ಯಾಕ್ಚರ್ ಮಾಡಿಲ್ಲ, ಒಂದು ಕೇಸ್ ಹಾಕಿ. ಓಕೆ, ದಟ್ ಈಸ್ ದ ಫಸ್ಟ್ ಕಂಡೀಷನ್. ನೆಕ್ಸ್ಟ್, probable that an outflow of resources embedding economic benefits will require to set obligations ಅಂತಂದ್ರೆ ನಿಮಗೆ ಎಕನಾಮಿಕ್ ರಿಸೋರ್ಸಸ್ ವಿಲ್ ಗೋ ಔಟ್ಫ್ಲೋ, ವಿಲ್ ಗೆಟ್ ಔಟ್ಫ್ಲೋ ಅಂತಂದ್ರೆ ದುಡ್ಡು ನಮ್ಮ ಕಡೆಯಿಂದ ಆಚೆ ಹೋಗುತ್ತೆ. ಸೊ ಈಗ ಫಾರ್ ಎಕ್ಸಾಂಪಲ್ ಅವ್ನು ಕೇಸ್ ಹಾಕಿದ್ದಾನೆ, 100% ನಿಮಗೆ ಕೋರ್ಟ್ ಆರ್ಡರ್ ಕೊಡುತ್ತೆ, ಎಷ್ಟು ಕೊಡಬೇಕು ಅಂತ ನಿಮಗೆ ಗೊತ್ತಿಲ್ಲ, ಕೋರ್ಟ್ ಆರ್ಡರ್. ಸೆಕೆಂಡ್ ಒನ್ ಬಂದ್ಬಿಟ್ಟು ಯಾವಾಗ ಕೋರ್ಟ್ ಆರ್ಡರ್ ಮಾಡೋದು, ಇವತ್ತು ಮಾಡ್ಬೋದು, ಇನ್ನು 10 ವರ್ಷಕ್ಕೆ ಮಾಡ್ಬೋದು ಕೋರ್ಟ್ ಆರ್ಡರ್, ಯು ಡೋಂಟ್ ನೋ. ಹೌದಾ, ಇವತ್ತು ಮಾಡ್ಬೋದು ಅಥವಾ ಇನ್ 10 yearsಗೆ ಮಾಡ್ಬೋದು, ಬಟ್ ಕನ್ಫರ್ಮ್ ಆಗಿ ಕೊಡ್ಲೇಬೇಕು. ಓಕೆ, ದಟ್ ಈಸ್ ಸೆಕೆಂಡ್ ಕಂಡೀಷನ್. ಥರ್ಡ್, ರಿಲಯಬಲ್ ಎಸ್ಟಿಮೇಟ್ ಕ್ಯಾನ್ ಬಿ ಮೇಡ್ ಆಫ್ ಅಮೌಂಟ್ ಆಫ್ ಆಬ್ಲಿಗೇಷನ್. ಓಕೆ, ಒಂದು ರಿಲಯಬಲ್ ಆಗಿ ಇಷ್ಟು ಕೊಡ್ಬೋದು ಅಂತ ಒಂದು ಎಸ್ಟಿಮೇಟ್ ಅನ್ನ ನೀವು ಮಾಡಿರ್ಬೇಕಾಗುತ್ತೆ. ಆ ಪ್ರಾವಿಷನ್ಸ್ ಅನ್ನ ನೀವು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಲ್ಲಿ ತೋರಿಸ್ಬೇಕಾದ್ರೆ. ಓಕೆ, ಜಸ್ಟ್ ಪ್ರಾವಿಷನ್ಸ್ ಅಂತ ಲಯಬಿಲಿಟಿ ಸೈಡ್ ಅಲ್ಲಿ ಅದನ್ನ ಯಾವ ರೀತಿ ರೆಕಗ್ನೈಸ್ ಮಾಡ್ಬೇಕಪ್ಪ ಅಂತಂದ್ರೆ, ಯು ಶುಡ್ ರೆಕಗ್ನೈಸ್ ಪ್ರಾವಿಷನ್ಸ್ ಆಸ್ ಲಯಬಿಲಿಟಿ. ನೋಡಿ ಹೇಳಿದ, ಇಟ್ ಶುಡ್ ಬಿ ಲಯಬಿಲಿಟಿ. ಓಕೆ, ಎಲ್ಲಿ ತೋರಿಸ್ಬೇಕು ಪ್ರಾವಿಷನ್ಸ್ ಅನ್ನ? ಯು ಶುಡ್ ಶೋ ದ ಪ್ರಾವಿಷನ್ ಸೈಡ್, ವಿಚ್ ಸೈಡ್? at a liabilities side. Next, what are the disclosures and the provisions? Provisions ಅಲ್ಲಿ ಏನೇನನ್ನ ಡಿಸ್ಕ್ಲೋಸ್ ಮಾಡಬೇಕು? The carrying amount at the beginning and end of the period ಅಂತಂದ್ರೆ ಓಪನಿಂಗ್ ಪ್ರಾವಿಷನ್ಸ್ ಈ ವರ್ಷದ ಬಿಗಿನಿಂಗ್ ಅಲ್ಲಿ 10,000 ಇದೆ, ಈ ವರ್ಷದ ಎಂಡಿಂಗ್ ಅಲ್ಲಿ 20,000 ಇದೆ. ಓಕೆ, ಈ ವರ್ಷ ಒಂದಷ್ಟು ಪ್ರಾವಿಷನ್ಸ್ ರೈಸ್ ಆಗಿದೆ. ನೆಕ್ಸ್ಟ್, ಅಡಿಷನಲ್ ಪ್ರಾವಿಷನ್ಸ್ ಮೇಡ್ ಇನ್ ದ ಪೀರಿಯಡ್ ಇನ್ಕ್ಲೂಡಿಂಗ್ ಇನ್ಕ್ರೀಸ್ ಇನ್ ದ ಎಕ್ಸಿಸ್ಟಿಂಗ್ ಪ್ರಾವಿಷನ್ಸ್. ಹೋದ ವರ್ಷ ಯಾವ್ದೋ ಒಂದು ಪ್ರಾವಿಷನ್ ಅದನ್ನ ಹಂಗೆ ಕ್ಯಾರಿ ಫಾರ್ವರ್ಡ್ ಮಾಡ್ಕೊಂಡು ಬಂದಿರ, ಅದಿನ್ನೂ ಸೆಟ್ಲ್ ಆಗಿಲ್ಲ, ಈ ವರ್ಷ ಹೊಸದಾಗಿ ಇನ್ನೊಂದು ಆಡ್ ಆಗ್ತಾರೆ. ಆ ಅಡಿಷನಲ್ ಏನಾದರೂ ಪ್ರಾವಿಷನ್ ಬಂದಿದ್ರೆ that provision should be added. Then amount used during the period incurred and charged as provision. ಕೆಲವೊಂದು ಕೇಸಸ್ ಸೆಟ್ಲ್ ಆಗ್ಬಿಡ್ತವೆ. ಓಕೆ, ಈ ವರ್ಷದಲ್ಲಿ ಕೆಲವೊಂದು ಕೇಸಸ್ ಏನಾಗಿದೆ, ಸೆಟ್ಲ್ ಆಗಿದೆ, ಅದಕ್ಕೆ ಎಷ್ಟು ಅಮೌಂಟ್ ಅನ್ನ ಇನ್ಕರ್ ಮಾಡಿದ್ದೀರಾ, ಹೌ ಮಚ್ ಅಮೌಂಟ್ ಯು ಹ್ಯಾವ್ ಯೂಸ್ಡ್ ಟು ಕ್ಲೋಸ್ ದಟ್ ಪರ್ಟಿಕ್ಯುಲರ್ ಪ್ರಾವಿಷನ್, ದಟ್ ಶುಡ್ ಬಿ ಶೋನ್. ದೆನ್ ಅನ್ಯೂಸ್ಡ್ ಅಮೌಂಟ್ಸ್ ರಿವರ್ಸ್ಡ್ ಡ್ಯೂರಿಂಗ್ ದ ಪೀರಿಯಡ್. ಕೆಲವೊಂದು ಟೈಮ್ ಏನಪ್ಪ ಮಾಡ್ಬಿಟ್ಟಿರ್ತಾರೆ ಅಂದ್ರೆ 20,000 ಪ್ರಾವಿಷನ್ ತೋರಿಸ್ಕೊಂಡ್ ಬಂದ್ಬಿಟ್ಟಿರ್ತೀರಾ. ಓಕೆ, ಕೋರ್ಟಲ್ ಕೇಸ್ ಕ್ಲಿಯರ್ ಆಯ್ತು, ಬರೀ 10,000 ಕೊಡಿ ಅಂತ, ಇನ್ನು 10,000 ಏನಾಗುತ್ತೆ ಅಮೌಂಟ್ ನಿಮಗೆ ಉಳಿಯುತ್ತೆ, ದಟ್ ಈಸ್ ಅನ್ಯೂಸ್ಡ್ ಅಮೌಂಟ್. ಅದನ್ನ ಏನ್ ಮಾಡ್ಬೇಕು, ನೀವು ರಿವರ್ಸ್ ಮಾಡ್ಕೋಬೇಕು. ಓಕೆ, ಅದನ್ನ ನೀವು ಕಂಪನಿಗೆ ರಿವರ್ಸ್ ಮಾಡ್ಕೋಬೇಕು. ಆ ಪೀರಿಯಡ್ ಅಲ್ಲಿ ಎಷ್ಟು ಅಮೌಂಟ್ ಅನ್ನ, ಎಷ್ಟು ಅನ್ಯೂಸ್ಡ್ ಅಮೌಂಟ್ ಅನ್ನ ಯು ಹ್ಯಾವ್ ಮೇಡ್ ರಿವರ್ಸ್ಡ್ ಅನ್ನೋದನ್ನ ನೀವು ಡಿಸ್ಕ್ಲೋಸ್ ಮಾಡಬೇಕು. ದಿಸ್ ಈಸ್ ಆಲ್ ಅಬೌಟ್ ಪ್ರಾವಿಷನ್ಸ್. ಓಕೆ, ದಿಸ್ ಈಸ್ ಆಲ್ ಅಬೌಟ್ ಪ್ರಾವಿಷನ್ಸ್. ನೆಕ್ಸ್ಟ್, we are moving towards contingent liability. What is contingent liability? See, a possible obligation that arises from past events and whose existence will be confirmed only by the occurrence or non-occurrence of one or more uncertain future events, not only within the control of the entity. So this is a pure example. Nani kotnala court case. So this is a pure example for this. ಯಾರೋ ಒಬ್ಬ ಎಂಪ್ಲಾಯಿನ ಡಿಸ್ಮಿಸ್ ಮಾಡ್ಬಿಟ್ಟಿದ್ದಾರೆ. ಎಕ್ಸಾಂಪಲ್, ದಿಸ್ ಇಸ್ ಅನ್ ಎಕ್ಸಾಂಪಲ್. ಒಬ್ಬ ಎಂಪ್ಲಾಯಿನ ಏನ್ ಮಾಡಿದಾರ, ಏನೋ ತಪ್ಪು ಮಾಡ್ದ ಅಂತ ಡಿಸ್ಮಿಸ್ ಮಾಡ್ಬಿಟ್ಟಿದ್ದಾರೆ. ಅವ್ನು ಏನಪ್ಪ ಮಾಡ್ದ ಅಂದ್ರೆ, ನನ್ನನ್ನ ರಾಂಗ್ ಆಗಿ ಡಿಸ್ಮಿಸ್ ಮಾಡ್ಬಿಟ್ಟಿದ್ದಾರೆ ಸ್ವಾಮಿ, ಕೆಲಸದಿಂದ ವಜಾ ಮಾಡಿದ್ದಾರೆ, ನನಗೆ ಮತ್ತೆ ಕೆಲಸ ಕೊಡಿಸಿ, ಮತ್ತೆ ಸುಮಾರು 2 ವರ್ಷ ಆಯ್ತು ನಾನು ವಜಾ ಮಾಡಿ, 2 ವರ್ಷದಿಂದ ನನಗೆ ಸಂಬಳ ಬಂದಿಲ್ಲ, ದಯವಿಟ್ಟು ನನಗೇನಾದ್ರೂ ಕಾಂಪೆನ್ಸೇಷನ್ ಕೊಡಿಸಿ ಅಂತ ಹೇಳ್ಬಿಟ್ಟು ಕೋರ್ಟ್ ಅಲ್ಲಿ ಒಂದು ಕೇಸ್ ದಾವೆ ಮಾಡ್ತಾರೆ, ಕೇಸನ್ನ ಹೂಡ್ತಾರೆ. ಓಕೆ, ಸೊ ಆವಾಗ ಕೋರ್ಟ್ ಏನಪ್ಪ ಮಾಡುತ್ತೆ, ವಿಚಾರಣೆ ಎಲ್ಲ ಮಾಡುತ್ತೆ. ವಿಚಾರಣೆ ಮಾಡಿದ ಆದ್ಮೇಲೆ ಅವರು ಒಂದು ತೀರ್ಪನ್ನ ನಿಮಗೆ ಕೊಡ್ತಾರೆ. ಹೌದಾ, ಕೊಡ್ತಾರಾ? ಎಕ್ಸಾಕ್ಟ್. ಇದು ಜಸ್ಟ್ ಒಂದು ಎಕ್ಸಾಂಪಲ್ ಹಂಗೆ ಇಟ್ಕೊಳ್ಳಿ, ನಾನು ವಿತ್ ಮೀನಿಂಗ್ ನಾನು ಎಕ್ಸ್ಪ್ಲೈನ್ ಮಾಡ್ತಾರೆ. ಸಿ, ಅ ಪಾಸಿಬಲ್ ಆಬ್ಲಿಗೇಷನ್ ದಟ್ ಅರೈಸಸ್ ಫ್ರಮ್ ಪಾಸ್ಟ್ ಇವೆಂಟ್ಸ್. ಓಕೆ, ಪಾಸಿಬಲ್ ಆಬ್ಲಿಗೇಷನ್ ಅಂದ್ರೆ ಆ ಒಂದು ಎಂಪ್ಲಾಯಿಗೆ, ಈಗ ಏನಿದೆ ಡಿಸ್ಮಿಸ್ಡ್ ಎಂಪ್ಲಾಯಿ ಅಂತ ನಿಮ್ಮ ಎಕ್ಸಾಂಪಲ್ ಅಲ್ಲಿ, ಅವನಿಗೆ ಮುಂದೆ ಕೋರ್ಟ್ ಕೊಡಬಹುದು, ದುಡ್ಡು ಕೊಡ್ರಿ ಅಂತ ಕೊಡಬಹುದು, ಆರ್ಡರ್ ಮಾಡಬಹುದು. ದಟ್ ಈಸ್ ಅ ಪಾಸಿಬಲ್ ಆಬ್ಲಿಗೇಷನ್. ಅವ್ನು ದುಡ್ಡು ಕೊಡಿ ಅಂತಂದ್ರೆ ನೀವೇನ್ ಮಾಡ್ಬೇಕಾಗುತ್ತೆ, ನೀವು ಕೊಡ್ಬೇಕಾಗುತ್ತೆ. ಯು ನೀಡ್ ಟು ಒಬಲೈಸ್ ದ ಆರ್ಡರ್ ಆಫ್ ದ ಕೋರ್ಟ್ ದಟ್ ಅರೈಸಸ್ ಫ್ರಮ್ ಪಾಸ್ಟ್ ಇವೆಂಟ್ಸ್. ಹೇಗೆ ಅರೈಸ್ ಆಯ್ತಪ್ಪ ಅದು ಅಂತಂದ್ರೆ, ನೀವು ಆ ಪರ್ಟಿಕ್ಯುಲರ್ ಎಂಪ್ಲಾಯಿನ ಡಿಸ್ಮಿಸ್ ಮಾಡಿದ್ರಿಂದ ಆಯ್ತು. ಅಂದ್ರೆ ಪಾಸ್ಟ್ ಇವೆಂಟ್, ಡಿಸ್ಮಿಸಲ್ ಆಫ್ ದಟ್ ಪರ್ಟಿಕ್ಯುಲರ್ ಎಂಪ್ಲಾಯಿ ಇಸ್ ಅ ಪಾಸ್ಟ್ ಇವೆಂಟ್. ಬಿಕಾಸ್ ಆಫ್ ದ ಡಿಸ್ಮಿಸಲ್ ಏನಾಯ್ತು, ದಟ್ ಆಬ್ಲಿಗೇಷನ್ ಅರೈಸ್ ಆಯ್ತು. ನೆಕ್ಸ್ಟ್, and whose existence will be confirmed only by the occurrence or non-occurrence. Whose existence ಅಂತಂದ್ರೆ
ತುಂಬಾ ಸಿಂಪಲ್. ಹೂಸ್ ಎಕ್ಸಿಸ್ಟೆನ್ಸ್ ಇಸ್ ನಥಿಂಗ್ ಬಟ್ ಪೇಮೆಂಟ್ ಆಫ್, ಅವನಿಗೇನೋ ಕೊಡ್ಬೇಕಲ್ಲ, ಓಕೆ, ಅವನಿಗೇನೋ ದುಡ್ಡು ಗಿಟ್ಟು ಕೊಡ್ಬೇಕು, ಕಾಂಪನ್ಸೇಷನ್ ಕೊಡ್ಬೇಕಲ್ಲ ಆ ಡಿಸ್ಮಿಸ್ಡ್ ಎಂಪ್ಲಾಯಿಗೆ, ದಟ್ ಈಸ್ ಎಕ್ಸಿಸ್ಟೆನ್ಸ್ ಅಂತ ಕರಿತೀವಿ. ಓಕೆ, ದಟ್ ಮೀನ್ಸ್ ಎಕ್ಸಿಸ್ಟೆನ್ಸ್ ಆಫ್ ಕಂಟಿಂಜೆಂಟ್ ಲಯಬಿಲಿಟಿ will be confirmed only by the occurrence or non-occurrence of one or more uncertain future events. ಅಂದ್ರೆ ಸೊ ಅಕರೆನ್ಸ್ ಆರ್ ನಾನ್ ಅಕರೆನ್ಸ್. ಸೊ ಕೋರ್ಟ್ ನಿಮ್ ಪರವಾಗೂ ಕೊಡ್ಬೋದು, ಅವನ ಪರವಾಗೂ ಕೊಡ್ಬೋದು. ಓಕೆ, ಅವನ ಪರವಾಗಿ ಕೊಟ್ರೆ ನೀವು ದುಡ್ಡು ಕೊಡ್ಬೇಕು, ನಿಮ್ ಪರವಾಗಿ ಕೊಟ್ರೆ ನೀವು ದುಡ್ಡು ಕೊಡೋಷ್ಟಿಲ್ಲ. ಓಕೆ, ಅಕರೆನ್ಸ್ ಅಂತಂದ್ರೆ ಅವನ ಪರವಾಗಿ ಕೊಡುತ್ತೆ, ಅವನ ಪರವಾಗಿ ಕೊಡ್ಬೇಕಂತಂದ್ರೆ ನೀವು ದುಡ್ಡು ಕೊಡ್ಬೇಕು, ಯೂನಿಟ್ ಟು ಪೇ ದ ಅಮೌಂಟ್. ನಾನ್ ಅಕರೆನ್ಸ್, ನಿಮ್ ಪರವಾಗಿ ಆರ್ಡರ್ ಕೊಟ್ಬಿಟ್ರೆ ನೀವು ಕೊಡೋಷ್ಟಿಲ್ಲ. ಫ್ಯೂಚರ್ ಇವೆಂಟ್ ನಮ್ಗೆ ಗೊತ್ತಿಲ್ಲ ಕೋರ್ಟ್ ಯಾವಾಗ ಆರ್ಡರ್ ಕೊಡುತ್ತೆ ಅಂತ. ಇನ್ ಫ್ಯೂಚರ್ ಡೇ, ಇನ್ ಫ್ಯೂಚರ್ ಪೀರಿಯಡ್, ಕೋರ್ಟ್ ಆರ್ಡರ್ ಇಸ್ ದ ಫ್ಯೂಚರ್ event here, and the entire thing is not only within the control of the entity. The entire liability obligation is not under the control of your entity. ನಿಮ್ಮ ಕಂಟ್ರೋಲ್ ಅಲ್ಲಿ ಅದಿರಲ್ಲ. ಯಾರ ಕಂಟ್ರೋಲ್ ಅಲ್ಲಿ? which is under the control of court. Okay, that is contingent liability. Okay, then the contingent liability should be recognized in financial statement, but they should be disclosed, should not be recognized ಅಂತ. ಓಕೆ, ಇದನ್ನ ನಮ್ಮ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಲ್ಲಿ ಎಲ್ಲೂ ಸಹ ತೋರಿಸೋಷ್ಟಿಲ್ಲ, ಬಟ್ ಅದನ್ನ ಏನ್ ಮಾಡ್ಬೇಕಾಗುತ್ತೆ? ಡಿಸ್ಕ್ಲೋಸ್ ಮಾಡೋದು. ನೋಟ್ಸ್ ಟು ಅಕೌಂಟ್ಸ್ ಅಲ್ಲಿ ಏನ್ ಮಾಡ್ಬೇಕು? ಡಿಸ್ಕ್ಲೋಸ್ ಮಾಡ್ಬೇಕಾಗುತ್ತೆ. ಏನೇನ್ ಡಿಸ್ಕ್ಲೋಸ್ ಮಾಡ್ಬೇಕಪ್ಪ ಅಂತಂದ್ರೆ, a brief description of the nature of the contingent liability. ಅಂದ್ರೆ a particular contingent liability ಏನಿರುತ್ತೆ ಅದರ ಬ್ರೀಫ್ ಆಗಿ ಫುಲ್ ಅದರ ನೇಚರ್, ಯಾಕೆ ಕಂಟಿಂಜೆಂಟ್ ಲಯಬಿಲಿಟಿ ರೈಸ್ ಆಗ್ಬೋದು ಅಂತ ಕೊಡಬೇಕು. an estimate of its financial effects. ಸೊ ನಮಗೆ ಎಷ್ಟು ದುಡ್ಡು ನಾವು ಕಟ್ಟಬೇಕಾಗಬಹುದು ಎಸ್ಟಿಮೇಟ್ ಮಾಡಿರ್ತೀರಲ್ಲ, ಅದನ್ನ ಕೊಡ್ಬೇಕಾಗುತ್ತೆ. ದೆನ್ ದ ಪಾಸಿಬಿಲಿಟಿ ಆಫ್ ಎನಿ ರಿಯಂಬರ್ಸ್ಮೆಂಟ್. ಸೊ ನಾವು ತೋರಿಸ್ಬಿಟ್ಟಿರ್ತೀವಿ, ಒಂದು 50,000 ತೋರಿಸ್ಕೊಂಡ್ಬಿಟ್ಟಿರ್ತೀವಿ, ಅದರಲ್ಲಿ ಒಂದು 10,000 ಮೀಗತಕ್ಕಂಥ ಚಾನ್ಸಸ್ ಇದ್ದಾಗ ದ ಪಾಸಿಬಿಲಿಟಿ ಆಫ್ ಎನಿ ರಿಯಂಬರ್ಸ್ಮೆಂಟ್ ಇದ್ರೆ ಮಾಡ್ಕೋಬಹುದು. ಓಕೆ, ಅದನ್ನ ಈ ಮೂರು ಥಿಂಗ್ಸ್ ಅನ್ನು ನೀವೇನ್ ಮಾಡಬೇಕಾಗುತ್ತೆ? ಡಿಸ್ಕ್ಲೋಸ್ ಮಾಡಬೇಕಾಗುತ್ತೆ ರಿಲೇಟೆಡ್ ಟು ಯುವರ್ ಕಂಟಿಂಜೆಂಟ್ ಲಯಬಿಲಿಟಿ. ನೆಕ್ಸ್ಟ್, ಕಂಟಿಂಜೆಂಟ್ ಅಸೆಟ್. ಸೇಮ್ ಅಪ್ಪ, ಕಂಟಿಂಜೆಂಟ್ ಲಯಬಿಲಿಟಿಗೆ ಅಗೇನಸ್ಟ್ ಆಗಿ ಕಂಟಿಂಜೆಂಟ್ ಅಸೆಟ್. ನೀವು ಯಾವುದೋ ಒಂದು ಕಂಪನಿ ಮೇಲೆ ನೀವು ಕೇಸ್ ಹಾಕ್ಬಿಟ್ಟಿದ್ದೀರಾ. ಓಕೆ, ನಿಮಗೆ ಸಪ್ಲೈಯರು, ಯಾರೋ ಒಬ್ಬ ಸಪ್ಲೈಯರು ನಿಮ್ಗೆ ದುಡ್ಡು ಕೊಡ್ಬೇಕಾಗಿರುತ್ತೆ. ಓಕೆ, ನಿಮ್ಗೆ ಅವ್ನು ದುಡ್ಡು ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ನೀವೇನ್ ಮಾಡಿದ್ದೀರಾ? ಅವನ ಮೇಲೆ ಕೇಸ್ ಹಾಕ್ಬಿಟ್ಟಿದ್ದೀರಾ. ಆ ದುಡ್ಡು ನಿಮ್ಗೆ ಏನಾಗ್ಬೇಕು? ಬರಬೇಕು. ಓಕೆ, ಬರ್ಬೇಕಾಗುತ್ತಾನೆ. ಸೊ ಕೇಸ್ ಹಾಕಿ ಯಾವಾಗ ಬರುತ್ತೆ? ಕೋರ್ಟು ಆರ್ಡರ್ ಕೊಟ್ಟಾಗ ಬರುತ್ತೆ. ನೀವ್ ಯಾಕೆ ಕೇಸ್ ಹಾಕಿದ್ದೀರಾ? ನೀವು ಅವನಿಗೆ ಸಪ್ಲೈ ಮಾಡಿದ್ದೀರಾ, ಪಾಸ್ಟ್ ಇವೆಂಟ್. ಓಕೆ, ನೀವು ಅವ್ನಿಗೆ ಏನ್ ಮಾಡಿದ್ದೀರಾ? ಸಪ್ಲೈ ಮಾಡಿದ್ದೀರಾ, ಅವ್ನು ನಮ್ಗೆ ದುಡ್ಡು ಕೊಟ್ಟಿಲ್ಲ, ಅದಕ್ಕೋಸ್ಕರ ಕೇಸ್ ಹಾಕಿದ್ದೀವಿ. ಓಕೆ, ಸೊ ನೋಡಿ, ಕಂಟಿಂಜೆಂಟ್ ಅಸೆಟ್ ಇಸ್ ದ ಪಾಸಿಬಲ್ ಅಸೆಟ್ ದಟ್ ಅರೈಸಸ್ ಫ್ರಮ್ ಪಾಸ್ಟ್ ಇವೆಂಟ್. ಅಂತಂದ್ರೆ ನೀವು ಯಾರೋ ಒಬ್ಬನಿಗೆ ಗೂಡ್ಸ್ ಅನ್ನ ಸಪ್ಲೈ ಮಾಡಿದ್ದೀರಾ, ಅವನಿಂದ ದುಡ್ಡು ಬಂದಿಲ್ಲ. ದಟ್ ಪಾಸ್ಟ್ ಇವೆಂಟ್ ಇಸ್ ಸಪ್ಲೈ ಗೂಡ್ಸ್ ಟು ಯುವರ್ ಸಪ್ಲೈಯರ್, ದ ಎಕ್ಸಿಸ್ಟೆನ್ಸ್ ಆಫ್ ವಿಚ್ ವಿಲ್ ಬಿ ಕನ್ಫರ್ಮ್ಡ್ ಓನ್ಲಿ ಬೈ ದ ಅಕರೆನ್ಸ್ ಆರ್ ನಾನ್ ಅಕರೆನ್ಸ್ ಆಫ್ ಒನ್ ಆರ್ ಮೋರ್ ಫ್ಯೂಚರ್ ಅನ್ಸರ್ಟನ್ ಈವೆಂಟ್ಸ್. ಅಂದ್ರೆ ಕೋರ್ಟ್ ಕೇಸ್ ಇಸ್ ಅ ಫ್ಯೂಚರ್ ಅನ್ಸರ್ಟನ್ ಈವೆಂಟ್. ಇರ್ಬೋದು, ಆಗದೇನೋ ಇರ್ಬೋದು, ಇದರ ಅಕ್ಕರ್ ಆರ್ ನಾನ್ ಅಕ್ಕರ್ ಬರುತ್ತೆ. ಓನ್ಲಿ ವಿತಿನ್ ನಾಟ್ ಓನ್ಲಿ ವಿತಿನ್ ದ ಕಂಟ್ರೋಲ್ ಆಫ್ ದ ನಿಮ್ ಕಂಟ್ರೋಲ್ ಅಲ್ಲಿ ಇದು ಬರಬೇಕಾಗಿರೋದು. ಓಕೆ, ಕಂಟಿಂಜೆಂಟ್ ಲಯಬಿಲಿಟಿ ಅಂತಂದ್ರೆ ನೀವು ಕೊಡಬೇಕು ಫ್ಯೂಚರ್ ಅಲ್ಲಿ. ವಿ ಡೋಂಟ್ ನೋ ಹೌ ಮಚ್ ಯು ನೀಡ್ ಟು ಪೇ, ಬಟ್ 100% ಬಂದೇ ಬರುತ್ತೆ ಅಂತ ಒಂದು ಇದಿರುತ್ತೆ. ಇದು ಅಸೆಟ್ ಅಂತಂದ್ರೆ ನಿಮಗೆ ಬರಬೇಕಾಗಿರೋದು, ಫ್ಯೂಚರ್ ಅಲ್ಲಿ ಬಂದೇ ಬರುತ್ತೆ. ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ, ಎಷ್ಟು ಬರುತ್ತೆ ಅಂತ ಗೊತ್ತಿಲ್ಲ, ಕನ್ಫರ್ಮ್ ಆಗಿ ನಮಗೆ ಬರಬೇಕಾದ್ರೆ ದಟ್ ಈಸ್ ಅಸೆಟ್. ಓಕೆ, ರೆಕಗ್ನಿಷನ್. ದ ಎಂಟಿಟಿ ಶಾಲ್ ನಾಟ್ ರೆಕಗ್ನೈಸ್ ದ ಕಂಟಿಂಜೆಂಟ್ ಅಸೆಟ್. ಇದನ್ನು ಸಹ ನಾವು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಲ್ಲೂ ಕಂಟಿಂಜೆಂಟ್ ಅಸೆಟ್ ಅಂತ ಹೇಳ್ಬಿಟ್ಟು ತೋರಿಸಲಿಕ್ಕೆ ಬರೋದಿಲ್ಲ. ಬಟ್ ಡಿಸ್ಕ್ಲೋಸ್ ಮಾಡೋ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಲ್ಲಿ ನೀವು ಇದನ್ನ ಡಿಸ್ಕ್ಲೋಸ್ ಮಾಡಬೇಕು. ಏನ್ ಡಿಸ್ಕ್ಲೋಸ್ ಮಾಡಬೇಕಪ್ಪ ಅಂದ್ರೆ, ಸೇಮ್ ಬ್ರೀಫ್ ಡಿಸ್ಕ್ರಿಪ್ಷನ್ ಆಫ್ ದ ಕಂಟಿಂಜೆಂಟ್ ಅಸೆಟ್. ಏನಿ ಕಂಟಿಂಜೆಂಟ್ ಅಸೆಟ್ ಯಾಕೆ ರೈಸ್ ಆಯ್ತು, ಯಾವಾಗ ಬರಬಹುದು, ನೀವು ಯಾರ ಮೇಲೆ ಕೇಸ್ ಹಾಕಿದ್ರ ಅದ್ರ ಬಗ್ಗೆ ನೀವು ಡಿಸ್ಕ್ರಿಪ್ಷನ್ ಕೊಡಬೇಕಾಗುತ್ತೆ. ದ ಅಮೌಂಟ್ ಆಫ್ ಕಂಟಿಂಜೆಂಟ್ ಅಸೆಟ್ ಈಸ್ ಡಿಸ್ಕ್ಲೋಸ್ ಅಂಡ್ ದಿಸ್ ಎಸ್ಟಿಮೇಟ್ ದ ರಿಯಲೈಸಬಲ್ ವ್ಯಾಲ್ಯೂ. ನಿಮ್ಗೆ ಎಷ್ಟು ಅಮೌಂಟ್ ದುಡ್ಡು ಬರಬೇಕು ಅಲ್ಲಿಂದ ಅನ್ನೋದನ್ನು ಸಹ ನೀವು ಇಲ್ಲಿ ಎಸ್ಟಿಮೇಟ್ ಅಲ್ಲಿ ಕೊಡಬೇಕಾಗುತ್ತೆ. ಓಕೆ, ದಿಸ್ ಈಸ್ ಆಲ್ ಅಬೌಟ್ provisions, contingent assets and contingent liabilities. Okay, so session summary ನಿಮಗೆ ಏನೆಲ್ಲ ಗೊತ್ತಾಯ್ತಪ್ಪ ಅಂದ್ರೆ, ಸೊ ಇಲ್ಲಿವರೆಗೂ ನಿಮಗೆ ಏನ್ ಪ್ರಾವಿಷನ್ ಅಂದ್ರೆ ಏನು, ಲಯಬಿಲಿಟಿ ಅಂದ್ರೆ ಏನು, ಕಂಟಿಂಜೆಂಟ್ ಅಸೆಟ್ ಅಂದ್ರೆ ಏನು, ಲಯಬಿಲಿಟೀಸ್ ಕಂಟಿಂಜೆಂಟ್ ಲಯಬಿಲಿಟಿ ಅಂದ್ರೆ ಏನು ಅಂತ ಗೊತ್ತಾಯ್ತು. ಯಾವ ರೀತಿ ರೆಕಗ್ನೈಸ್ ಮಾಡಬೇಕು ಅನ್ನೋದನ್ನ, ಪ್ರಾವಿಷನ್ಸ್ ಅನ್ನ ನೀವು ಲಯಬಿಲಿಟಿ ಆಗಿ ರೆಕಗ್ನೈಸ್ ಮಾಡ್ತೀರಾ, ಕಂಟಿಂಜೆಂಟ್ ಅಸೆಟ್ಸ್ ಲಯಬಿಲಿಟೀಸ್ ನ ರೆಕಗ್ನೈಸ್ ಮಾಡೋದಿಲ್ಲ ಅಂತಂದ್ರೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಲ್ಲಿ ಎಲ್ಲೂ ಸಹ ತೋರಿಸೋದಿಲ್ಲ. ಇನ್ಸ್ಟೆಡ್ ಇವಾಗ ಏನ್ ಮಾಡ್ತೀರಾ? ಡಿಸ್ಕ್ಲೋಸ್ ಮಾಡ್ತೀರಾ. ಓಕೆ, ಸೊ ಅದಾದ್ಮೇಲೆ ಮೆಜರ್ಮೆಂಟ್ ಇದೆ, ಮತ್ತೆ ಡಿಸ್ಕ್ಲೋಸರ್ಸ್. ಇಷ್ಟು ನೀವು ಈ ಒಂದು ಸೆಷನ್ ಅಲ್ಲಿ ಕಲ್ತಿದ್ದೀರಾ. ಸೊ ಇಲ್ಲೂ ಸಹ ನಾವೊಂದು 5 ಕ್ವಶನ್ ಹಾಕಿದೀವಿ. ಒಂದು
4 ಕ್ವಶನ್ಸ್ ಇದೆ. ಸೊ ಈ 4 ಕ್ವಶನ್ಸ್ ಅನ್ನ ನೀವು ಸಾಲ್ವ್ ಮಾಡ್ಕೊಳ್ಳಿ ಆನ್ ದ ಬೇಸಿಸ್ ಆಫ್ PPT ಅಂಡ್ ಮೈ ಕ್ಲಾಸ್. ಓಕೆ, ಸೊ ಇಲ್ಲೂ ಸಹ ನಾನು 2 ಬುಕ್ಸ್ ಅನ್ನ ರೆಫರ್ ಮಾಡಿದ್ದೀನಿ. ಒನ್ ಇಸ್ ರಾವತ್ ಅಂಡ್ ಒನ್ ಮೋರ್ ಶ್ರೀಹರಿ. Shrihari is a Skyward publication published in the year 2019. Rawat book is a Taxman publication and published in the year 2019. Okay, so ಇಲ್ಲಿಗೆ ನನ್ನ ಈ ಒಂದು ಸೆಷನ್ ಮುಗೀತಾ ಇದೆ. ಸೊ ಇಲ್ಲಿಗೆ ನನ್ನ ಈ ಸೆಷನ್ ಅನ್ನ ಮುಗಿಸ್ತಾ ಇದ್ದೀನಿ, ಸೆಷನ್ ನಂಬರ್ 12 ಅನ್ನ. ಥ್ಯಾಂಕ್ ಯು.